ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಯೂಸ್ಫುಲ್ ಆಗಿರೋಂಥ ಮತ್ತು ತುಂಬ ಯುನೀಕ್ ಆಗಿರೋಂಥ ಪ್ರಾಡಕ್ಟ್ಸ್ಗಳನ್ನು ಮೀಶೋಯಿಂದ ಪರ್ಚೇಸ್ ಮಾಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ, ಓಕೆನಾ. ಸೊ ಆಲ್ರೆಡಿ ಇವಾಗ ಒಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಪ್ರಾಡಕ್ಟು. ಸೊ ಇದು ಬಂದು ಬನಾನಾ, ಓಕೆನಾ. ಸೊ ರಿಯಲ್ ಬನಾನಾ ಅಲ್ಲ, ಇದು ಬಂದು ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಅಂತಲೇ ಹೇಳ್ಬೋದು. ಬನಾನಾ ಶೇಪಲ್ಲಿರೋಂಥ ಫ್ರೂಟ್ ಬ್ಯಾಸ್ಕೆಟ್ ಇದು. ಬಟ್ ನೋಡಿದ್ರೆ ರಿಯಲ್ ಒರಿಜಿನಲ್ ಬನಾನಾ ಅಂತ ಅನ್ಸುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ. ತುಂಬ ಥಿಕ್ನೆಸ್ ಕ್ವಾಲಿಟಿನಲ್ಲಿದೆ. ಪ್ಲಾಸ್ಟಿಕ್ ಅಂತ ಅನ್ಸೋದೆಲ್ಲ, ಅಷ್ಟು ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಫ್ರೂಟ್ ಬ್ಯಾಸ್ಕೆಟ್. ಆ್ಯಂಡ್ ತುಂಬಾ ಯುನೀಕ್ ಆಗಿದೆ ಅಲ್ಲ ಅಂತ ಹೇಳಿ ತಗೊಂಡೆ. ಸೊ ನಾರ್ಮಲಾಗಿ ನಾವು ಕವರಲ್ಲಿ ಇಡ್ತೀವಿ ಅಥವಾ ಯಾವುದೋ ಒಂದು ಪ್ಲೇಟಲ್ಲಾಗಿರ್ಬೋದು, ಬೌಲಲ್ಲೆಲ್ಲ ಹಾಕಿಟ್ಟಿರ್ತೀವಿ. ಈ ರೀತಿ ಫ್ರೂಟ್ ಬ್ಯಾಸ್ಕೆಟಲ್ಲಿ ಹಾಕಿಟ್ವಿ ಡೈನಿಂಗ್ ಟೇಬಲ್ ಮೇಲೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಯುನೀಕ್ ಪೀಸ್ ಅಂತಲೇ ಅಂತ ಹೇಳ್ಬೋದು. ಆ್ಯಂಡ್ ಎಷ್ಟು ಸರ್ಚ್ ಮಾಡಿದ್ದೀನಿ ಗೊತ್ತಾ, ಈ ರೀತಿ ಸ್ವಲ್ಪ ಯುನೀಕ್ ಆಗಿರೋದನ್ನು ತೊಗೋಬೇಕು ಅಂತ ಹೇಳಿ. ಆಲ್ರೆಡಿ ನನ್ನ ಹತ್ರ ಒಂದು ಈ ಕೇಜ್ ಥರದ್ದು ಆಲ್ರೆಡಿ ಇದೆ, ಬಟ್ ಈ ರೀತಿನಲ್ಲಿ ಬೇಕು ಅಂತ ಹೇಳಿ ತುಂಬ ಸರ್ಚ್ ಮಾಡ್ತಿದ್ದೆ. ಫೈನಲಾಗಿ ನಂಗೆ ಸಿಕ್ತು. ಸೊ ಇದರಲ್ಲಿ ನಾವು ಫ್ರೂಟ್ಸ್ಗಳಾಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಇಡ್ಬೋದು. ನಾನು ಯೂಶಲಿ ಫ್ರೂಟ್ಸ್ ಇಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅಲ್ವಾ. ಆ್ಯಂಡ್ 8 ಇಂಚಸ್ ಅಷ್ಟು ಉದ್ದ ಬರುತ್ತೆ ಮತ್ತು ಅಗಲ ಬರುತ್ತೆ. ಸ್ವಲ್ಪ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಡೆಕೋರೇಟಿವ್ ಪೀಸ್ ಇದು, ಸಕ್ಕತ್ತಾಗಿ ಸೂಪರಾಗಿ ಕಾಣಿಸುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಗೊತ್ತಾ, ಸ್ವಲ್ಪ ಕಾಸ್ಟ್ಲಿ ಇದು. 1462 ರುಪೀಸ್, ₹462 ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ಸೊ ನೋಡಿ, ನಿಮಗೂ ಸ್ವಲ್ಪ ಯೂನಿಕ್ ಆಗಿ ಡಿಫ್ರೆಂಟಾಗಿ ನಿಮ್ಮ ಮನೇಲಿ ಇರಬೇಕು ಅಥವಾ ಯಾರಿಗಾರು ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಸಿಕ್ಕಾಬಟ್ಟೆ ಕಡಿಮೆ ಪ್ರೈಸು, ಹೊರಗಡೆ ಪ್ರೈಸಿಗೆಲ್ಲ ಕಂಪೇರ್ ಮಾಡಿದ್ರೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ನಾನು ಸೋಪ್ ಹೋಲ್ಡರ್ನ ತರಿಸಿದ್ದೀನಿ. ಸೊ ಎಷ್ಟು ಯುನೀಕ್ ಆಗಿದೆ ಇದು ಅಂತ ಹೇಳಿದರೆ, ಫ್ಲವರ್ ಡಿಸೈನಲ್ಲಿ ಬರುತ್ತೆ. 2 ಲೇಯರ್ ಬರುತ್ತೆ, ಮೇಲ್ಗಡೆ ಒಂದು ಫ್ಲವರು, ಕೆಳಗಡೆ ಒಂದು ಫ್ಲವರ್ ಬರುತ್ತೆ. ಆ್ಯಂಡ್ ಸಪ್ರೇಟಾಗಿ ಈ ರೀತಿ ನಲ್ಲಿ ಕೊಟ್ಟಿರ್ತಾರೆ, ನಾವು ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಹೋಲ್ಡರ್ ಅಂತ ಹೇಳಿ, ಅಥವಾ ಸೋಪ್ ಸ್ಟ್ಯಾಂಡ್ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಸ್ಟಿಕ್ಕರ್ ಕೂಡ ಅವರೇ ಕೊಟ್ಟಿರ್ತಾರೆ ನಾವು ಅಂಟಿಸೋದಕ್ಕೆ ಅಂತ ಹೇಳಿ. ಸೊ ಬಾತ್ರೂಮಲ್ಲಿ ಆರಾಮಾಗಿ ನಾವು ಈ ರೀತಿ ಫಿಕ್ಸ್ ಮಾಡ್ಕೋಬೋದು. ಸೊ ಮೇಲ್ಗಡೆ ಒಂದು ಸೋಪು, ಕೆಳಗಡೆ ಒಂದು ಸೋಪು, ಸೊ 2 ಸೋಪ್ನ ನಾವು ಇಡ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ABC ಮೆಟೀರಿಯಲ್ ಬರುತ್ತೆ. ಒಂದು 4 ಇಂಚಸ್ ಅಷ್ಟು ಅಗಲ ಮತ್ತು 6.5 ಒಂದು ಅಂತ ಹೇಳ್ಬೋದು, 6.5 ಇಂಚಸ್ ಅಷ್ಟು ಉದ್ದ ಬರುತ್ತೆ. ABC ಪ್ಲಾಸ್ಟಿಕ್ ಒಂದು ಮೆಟೀರಿಯಲ್ ಇದು. ಆ್ಯಂಡ್ ಇದರಲ್ಲಿ ನನಗೆ ಗ್ರೀನ್ ಮತ್ತು ಪಿಂಕ್ ಕಲರ್ ತೋರಿಸಿತ್ತು ಕ್ಯಾಟ್ಲಾಗಲ್ಲಿ, ಬಟ್ ನನಗೆ ಈ ಒಂದು ಪರ್ಪಲ್ ಕಲರ್ನ ಕೊಟ್ಟಿದ್ದಾರೆ. ಸೊ ನನಗೂ ಪರ್ಪಲ್ ಅಂದರೆ ತುಂಬ ಇಷ್ಟ ಆಯಿತು. ಸೊ ಕಲರ್ ಚೇಂಜ್ ಬಂದಿದ್ದಾರೆ ಅಂತ ಹೇಳಿ ನಾನೇನು ಮತ್ತೆ ಗೇನ್ ರಿಟರ್ನ್ ಹಾಕೋಕ್ಕೆ ಹೋಗಿಲ್ಲ. ಸೊ ಯಾವುದೇ ಕಲರ್ ಆದರೂ ಕೂಡ ಓಕೆನೇ, ಬಿಕಾಸ್ ನನಗೆ ಈ ಒಂದು ಸೋಪ್ ಹೋಲ್ಡರ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಮತ್ತೆ ಎಕ್ಸ್ಚೇಂಜ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಗೊತ್ತಾ, ಬರೀ 80 ರುಪೀಸ್ ಅಷ್ಟೇ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ಸೊ ಮನೆಗೆ ಬಂದವರು ಸಪೋಸ್ ನೋಡಿದ್ರು ಅಂತ ಹೇಳಿದ್ರು ಕೂಡ ತುಂಬ ಚೆನ್ನಾಗಿ ಖುಷಿ ಪಡ್ತಾರೆ, ವಾವ್ ಅಂತ ಅನಿಸುತ್ತೆ. ಸೊ ಚೆನ್ನಾಗಿದೆ ನೋಡಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಬರೀ 80 ರೂಪಾಯಿ ಅಷ್ಟೇ. 2 ಲೇಯರ್ ಇರೋದ್ರಿಂದ ಸೊ 2 ಸೋಪ್ನ ನಾವು ಇಟ್ಕೋಬೋದು. ಚೆನ್ನಾಗಿದೆ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ತುಂಬಾ ಯುನೀಕ್ ಆಗಿರೋಂಥ ಒಂದು ಪ್ರಾಡಕ್ಟ್ನ ತೊಗೊಬಂದಿದ್ದೀನಿ ನೋಡಿ. ಸೊ ಇದು ಬಂದು ಫಿಶ್ ಡಿಸೈನಲ್ಲಿರೋಂಥ ಕೀ, ಬೀಗದ ಕೀ. ಇದು ಎಷ್ಟು ಗಟ್ಟಿ ಇದೆ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಗಟ್ಟಿ ಇದೆ. ವೈ, ಬಿಕಾಸ್ ಇದನ್ನು ಬ್ರಾಸಲ್ಲಿ ಮಾಡಿರೋಂಥದ್ದು ಫ್ರೆಂಡ್ಸ್, ಓಕೆನಾ. ಫುಲ್ ಆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಏನು ಲಾಕ್ ಇದೆ ಅದನ್ನು ಬಿಟ್ಟು ಮಿಕ್ಕಿದ ಫಿಶ್ ಡಿಸೈನ್ ಆಗಿರ್ಬೋದು ಮತ್ತು ಲಾಕ್ ಆಗಿರ್ಬೋದು, ಅದ್ರ ಕೀ ಆಗಿರ್ಬೋದು, ಎಲ್ಲದೂ ಕೂಡ ಫುಲ್ ಪ್ಯೂರ್ ಬ್ರಾಸಲ್ಲಿ ಮಾಡಿರೋಂಥದ್ದು. ತುಂಬಾ ಗಟ್ಟಿ ಇದೆ, ಹೆವಿ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಒಂದು 1/4 kg ಅಷ್ಟು ವೆಯ್ಟ್ ಇದೆ ಇದು. ಇದನ್ನು ನಾನು ಊರ ಮನೆಗೆ ಬೇಕು ಅಂತ ಹೇಳಿ ತಗೊಂಡೆ. ಅಲ್ಲೆಲ್ಲ ನಾರ್ಮಲ್ ಡೋರ್ ಇರೋವಂಥದ್ದು ನೋಡಿರ್ತೀರಲ್ವಾ, ಸೊ ಹಳೆ ಡೋರ್ಗಳೆಲ್ಲ, ಸೊ ಆ ರೀತಿನಲ್ಲಿದೆ. ಅಲ್ಲಿಗೆ ಬೇಕು ಅಂತ ಹೇಳಿ ತೊಗೊಂಡಿದ್ದೆ. ಆ್ಯಂಡ್ ಇದು ಬಂದು ಒಂದು 3 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 9 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲದು ಕೂಡ. ಆ್ಯಂಡ್ ಇದರಲ್ಲಿ ಇನ್ನೊಂದು ಡಿಸೈನ್ ಕೂಡ ಇತ್ತು, ಅಂದರೆ ಆಮೆ ಡಿಸೈನ್ ಇತ್ತು, ಬಟ್ ನನಗೆ ಫಿಶ್ ಡಿಸೈನೇ ಬೇಕಿತ್ತು, ನಮ್ಮ ಡೋರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ತುಂಬಾ ಯುನೀಕ್ ಪೀಸ್ ಅಂತ ಅನ್ನಿಸ್ತು. ಆವಾಗಿನ ಕಾಲದಲ್ಲೆಲ್ಲ ಈ ರೀತಿ ಬೀಗಗಳನ್ನು ಯೂಸ್ ಮಾಡ್ತಿದ್ರಂತೆ. ಸೊ ನಾನು ಹೊರಗಡೆ ಯಾವುದೋ ಒಂದು ಸ್ಟಾಲಲ್ಲೇನೋ ನೋಡಿದ್ದೆ, ನಾನು ಒಂದು ಎಕ್ಸಿಬಿಷನ್ ಎಲ್ಲ ಇಟ್ಟಿರ್ತಾರಲ್ವ, ಸೊ ಅಲ್ಲಿ ನೋಡಿದೆ. ಅವರು ಒಂದು 2,500 ರೂಪಾಯಿ ಹೇಳಿದರು, ಬಟ್ ಮೀಶೋದಲ್ಲಿ ನನಗೆ 1612 ರೂಪಾಯಿನಲ್ಲಿ ಸಿಕ್ತು. ಸೊ ನನಗೆ ಕಡಿಮೆ ಪ್ರೈಸ್ ಅಂತ ಅನ್ನಿಸ್ತು, ಮತ್ತು ನನಗಿದು ಬೇಕು ಅಂತ ಹೇಳಿ ತೊಗೊಂಡೆ. ಸೊ ನಿಮಗೂ ತೋರಿಸಿದ್ದೀನಿ, ನಿಮಗೂ ಇಷ್ಟ ಆದರೆ ನೀವು ಕೂಡ ತೊಗೊಳ್ಳಿ. 1612 ರುಪೀಸ್ನಲ್ಲಿ ಸಿಗುತ್ತೆ, ಲಿಂಕ್ ಕೊಟ್ಟಿರ್ತೀನಲ್ವ. ಇನ್ನೂ ನಿಮ್ಮ ಕಡಿಮೆನಲ್ಲೂ ಕೂಡ ಸಿಗ್ಬೋದು, ಚೆಕ್ ಮಾಡಿ ನೋಡಿ ಲಿಂಕ್, ಓಕೆನಾ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ 3 ಐಟಮ್ಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ತುಂಬಾ ಯುನೀಕ್ ಆಗಿದೆ ಅಲ್ವಾ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ನೀಡಿದೆ ಅದನ್ನು ತಗೊಳ್ಳಿ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡ್ದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.